ಅಲ್ಲ ಸುಮಂಗಲ, ನೀನು ದೀರ್ಘ ಆಯುಷ್ಯದವರೆಗೆ ಸುಮಂಗಲಿಯಾಗಿರು. ಸುಮಂಗಲ, ನಿತ್ಯ ನೀನು ದೇವರ ಗುಡಿಗೆ ಹೋಗಿ ಬರ್ತಿರುವೆಲ್ಲ, ಯಾಕೆ? ಯಾವ ಹರಕೆ ಹೊತ್ತಿರುವ ಆ ದೇವರಲ್ಲಿ? ಸ್ವಾಮಿ, ಆ ಸೂಗುರೀಶ್ವರ ನಮ್ಮ ಮನೆಯ ದೇವ. ಆತನಿಗೆ ನಿತ್ಯ ಪೂಜೆ ಮಾಡುವುದು ನಮ್ಮ ಮನೆತನದ ಪದ್ಧತಿ. ಅಷ್ಟೇ ಅಲ್ಲದೆ ಅತ್ತೆ ಮಾವಂದ್ರು ಹಾಕಿಕೊಟ್ಟ ಪುಣ್ಯದ ಕಾರ್ಯವಿದು ಅಲ್ಲ. ಆ ದೇವರಿಗೆ ಪೂಜೆ ಮಾಡುದು ನಿಜವಾಗ್ಲೂ ಒಂದು ಅರ್ಥ ಇದೆ ತಾನೆ. ಆ ದೇವರು ನಮಗೆ ಎದಕ್ಕೆ ಕಡಿಮೆ ಮಾಡಿದ್ದಾನೆ ಹೇಳಿ? ಅರಮನೆಯಂತ ಮನೆ, ಸಾವಿರಾರು ಎಕರೆ ಭೂಮಿಗೆ ಒಡೆಯರು ನೀವು. ಸಾವಿರಾರು ವರ್ಷ ಕುಳಿತು ತಿಂದರೂ ಕೂಡ ಸವಿಲಾರದಷ್ಟು ಸಂಪತ್ತು. ಸುತ್ತು 40 ಹಳ್ಳಿಗೆ ನ್ಯಾಯಾಧೀಶರು, ಲಕ್ಷಾಂತರ ಅಭಿಮಾನಿಗಳ ಪ್ರೀತಿಯನ್ನು ಗಳಿಸಿದಂತ ಭಾಗ್ಯವಂತರು. ನಿಜ ಹೇಳಬೇಕಂದ್ರೆ ನಿಮ್ಮಂಥ ಪತಿಯನ್ನು ಪಡಿಬೇಕಾದ್ರೆ ನಾನು ಅದೆಷ್ಟು ಜನ್ಮದ ಪುಣ್ಯವನ್ನು ಮಾಡಿದ್ದೇನೆ. ಆಮೇಲೆ ಇಷ್ಟೆಲ್ಲ ಕೊಡುಗೆಗಳನ್ನು ನೀಡಿದ ಆ ನನ್ನ ದೇವರನ್ನ ಪೂಜೆ ಮಾಡುವುದು ತಪ್ಪ? ಸುಮಂಗಲ, ನಿತ್ಯ ನೀನು ಪೂಜಿಸುವುದು ತಪ್ಪಲ್ಲ. ಹಿರಿಯರ ಪದ್ಧತಿನೇ ಮುಂದುವರಿಸಿಕೊಂಡು ಹೊಂಟಿದ್ಯಾ. ನನಗೆ ಬಹಳ ಸಂತೋಷ ಆಗುತ್ತದೆ. ಆದರೆ ಆ ದೇವರಲ್ಲಿ ಏನಾದರೂ ಒಂದು ಹರಕೆ ಹೊತ್ತಿರುವೆಯಾ? ಆ ದೇವರು ನಮಗೆ ಸಕಲ ಸಂಪತ್ತು ಎಲ್ಲವನ್ನೂ ಕೊಟ್ಟಿದ್ದಾನೆ. ಆದ್ರೆ ಈ ಹೆಣ್ಣಿನ ಬಾಳಿಗೆ ಸಂತಾನ ಭಾಗ್ಯವನ್ನೇ ಕರುಣಿಸ್ತಿಲ್ಲ. ಆ ದೇವರ ದಯದಿಂದ ನನಗೊಂದು ಮಗು ಹುಟ್ಟಿದ್ರೆ ನನ್ನ ಜನ್ಮ ಸಾರ್ಥಕ ಸ್ವಾಮಿ, ನನ್ನ ಜನ್ಮ ಸಾರ್ಥಕ. ಆ ರೀತಿ ಆಗಿದೆ ನಿಜವಾದ್ರೆ 11 ವರ್ಷಗಳ ಕಾಲ ತುಪ್ಪದ ದೀಪ ಹಚ್ತೀನಿ ಅಂತ ಆ ದೇವರಲ್ಲಿ ನಾನು ಹರಕೆಯನ್ನು ಕಟ್ಟಿಕೊಂಡು ಬಂದಿದ್ದೀನಿ. ಸುಮಂಗಲ, ಮಕ್ಕಳ ಭಾಗ್ಯವನ್ನು ಪಡೆಯಬೇಕಾದರೆ ಅದಕ್ಕೊಂದು ಪುಣ್ಯ ಪಡೆದಿರಬೇಕು. ಬರಲಾರದ ಭಾಗ್ಯವನ್ನು ಬಯಸಿ ಮನಸ್ಸಿಗೆ ನೋವು ಮಾಡಿಕೊಳ್ಳಬೇಡ. ಸುಮಂಗಲ, ಬದುಕು ನೀನು ತಿಳಿದುಕೊಂಡಿರುವಷ್ಟು ಸುಲಭವಲ್ಲ. ಬದುಕಿನ ಚದುರಂಗದಾಟ ಯಾರಿಗೆ ತಿಳಿದಿಲ್ಲ, ತಿಳಿಯೋದೂ ಇಲ್ಲ. ಮಕ್ಕಳ ಮಮಕಾರವನ್ನು ಬಿಟ್ಟು ಶ್ರದ್ಧೆಯಿಂದ ಜನಸೇವೆ ಮಾಡೋಣ. ಜನಸೇವೆ ಜನಾರ್ದನ ಸೇವೆ ಎಂದು ನಂಬಿಕೊಂಡು ಬಂದವರು ನಾವು. ಅಲ್ಲರಿ, ನನಗೊಂದು ಮಗು ಹುಟ್ಲಿಲ್ಲ ಅಂತ ನಾನ್ ಚಿಂತೆ ಮಾಡ್ತಾ ಇದ್ರೆ ನಿಮಗೆ ಯಾವಾಗ ನೋಡಿದ್ರು ಜನಸೇವೆದೇ ಚಿಂತೆ ಅಂತ ಕಾಣಿಸುತ್ತೆ. ನಿಮಗೆ ಸ್ವಲ್ಪನೂ ನನ್ನ ಮೇಲೆ ಕಾಳಜಿನೇ ಇಲ್ಲ ಬಿಡಿ. ಸುಮಂಗಲ, ನಿನ್ನ ದುಃಖ ನನಗೆ ಅರ್ಥವಾಗುತ್ತಿದೆ. ದೇವರು ನಮಗೆ ಮಕ್ಕಳ ಭಾಗ್ಯ ಕೊಟ್ಟಿಲ್ಲ ಎಂದು ಮಾತ್ರಕ್ಕೆ ಈ ಜನಸೇವೆ ಮಾಡುವುದು ನಿಲ್ಲಿಸಬೇಕಾ? ಈ ನಾಡಗೌಡರ ಮನೆತನದ ಸಿದ್ಧಾಂತ ಏನೆಂಬುದನ್ನು ನಿನಗೆ ಚೆನ್ನಾಗಿ ಗೊತ್ತು. ಈ ಸುತ್ತು 40 ಹಳ್ಳಿಗೆ ಈ ನಾಡಗೌಡರ ಮನೆತನವೇ ನ್ಯಾಯಾಲಯ. ಈ ಮನೆ ಯಜಮಾನನೇ ನ್ಯಾಯಾಧೀಶ. ಹಸಿದು ಬಂದವರಿಗೆ ಅನ್ನ ಹಾಕುವುದು ನನ್ನ ಧರ್ಮ. ಬತ್ತಲೆಯಾಗಿ ಬಂದವರಿಗೆ ಬಟ್ಟೆ ಕೊಡುವುದು ನನ್ನ ನೀತಿ. ಮದುವೆ ಮುಂಜೆ ಮರಣಕ್ಕಂತೆ ಯಾರೇ ಬರಲಿ, ನಿತ್ಯ ದಾನ ಮಾಡುವುದೇ ಈ ಮನಿತನದ ಕಾಯಕ. ದಾನ ಮಾಡುವುದರಲ್ಲಿ ಅನ್ನದಾನ ಶ್ರೇಷ್ಠ ದಾನ ಎಂದು ತಿಳಿದು ಈ ನಾಡಗೌಡರ ಮನಿತನದ ಹೆಸರಿನಿಂದ ನಿತ್ಯ ದಾಸೋಗಿ ನಡೀತಾ ಇದೆ. ಆ ದಾಸೋಗಿಯಲ್ಲಿ ಸಾವಿರಾರು ಜನರು ಉಂಡು ಈ ನಾಡಗೌಡರ ಮನಿತನದ ಹೆಸರನ್ನು ಹೇಳುತ್ತಾ ಹೋಗುತ್ತಾರೆ. ಅದು ಒಂದೇ ಪುಣ್ಯ ಸಾಕು ನಮಗೆ. ಮಕ್ಕಳಾಗಲಿಲ್ಲ ಎಂದು ಚಿಂತೆ ಮಾಡೋದು ಬೇಡ ಸುಮ. ಆಯ್ತು ಬಿಡಿ, ನೀವೇ ಚಿಂತೆ ಮಾಡಬೇಡ ಅಂದ್ರೆ ನಾನ್ ಯಾಕೆ ಮಾಡ್ಲಿ? ನೀವ್ ಇಷ್ಟದಂತೆ ಆಗ್ಲಿ. ಸರಿ, ನೀವು ಬೆಳಗಿನಿಂದ ಏನನ್ನು ತಿಂದಿಲ್ಲ, ಒಳಗಡೆ ಹೋಗಿ ಕಾಫಿ ಏನಾದ್ರೂ ತೆಗೆದುಕೊಂಡು ಬರ್ತೀನಿ. ನಮಸ್ಕಾರ ರೀ ಅಪ್ಪ ದನೆ. ನಮಸ್ಕಾರ ಕೆಂಚ. ಏನು
ಬಹುದಿನಗಳ ನಂತರ ಈ ಅರಮನೆ ಕಡೆ ಆಗಮಿಸಿರಿವಲ್ಲ, ಏನ್ ಸಮಾಚಾರ? ದನಿ, ನಾವಿಬ್ಬರು ಗಂಡ ಹೆಂಡತಿ ಕೂಲಿ ಮಾಡಿಕೊಂಡು ಬದುಕ್ತಿರೋದು ನಿಮಗೆ ಗೊತ್ತೇ ಇದೆ. ನಮಗೆ ಇದ್ದವನು ಒಬ್ಬನೇ ಒಬ್ಬ ಮಗ. ಗಂಡ ಹೆಂಡತಿ ಕಷ್ಟಪಟ್ಟು ಇಲ್ಲಿವರೆಗೂ MBBS ಅಂತ ಕಾಲೇಜ್ ಕಲ್ಸಾಕತ್ತೀವ್ರಿ. ಈ ವರ್ಷ ಕೊನೆ ಕೋರ್ಸ್ ಇದೆ. 50,000 ರೂಪಾಯಿ ಬೇಕಂತ ನಮ್ಮ ಮಗ ಧಾರವಾಡದಿಂದ ಫೋನ್ ಮಾಡ್ಯಾನ್ರಿ ಅಪ್ಪ. ಅದು ನಾಳೆನೆ ಕಳಿಸಿ ಕೊಡ್ಬೇಕಂತ್ರಿ. ಕಳಿಸಿ ಕೊಡದಿದ್ರ ಕಾಲೇಜ್ ಬಿಟ್ಟು ಊರಿಗೆ ಬರ್ತೀನಂತ ಹೇಳೇನ್ರಿ ಅಪ್ಪ. ದನಿ, ಊರಿಗೆ ಬರ್ತೀನಂತ ಹೇಳೇನ್ರಿ. ನಾವಿಬ್ರು ಇಲ್ಲಿವರೆಗೂ ಗಂಡ ಹೆಂಡತಿ ಸಾಲ ಸೂಲ ಅಂತ ಮಾಡಿಕೊಂಡು ಇಲ್ಲಿ ತನಕ ಸಾಲಿ ಕಲ್ಸಿವ್ರಿ. ಮುಂದೆ ಕಲ್ಸಕ್ ನಮ್ಮ ಕೈಯ ದುಡ್ಡು ಇಲ್ರಿ ಅಪ್ಪ. ದನಿ, ದುಡ್ಡಿಲ್ಲ. ಯಾವ್ದಕ್ಕೂ ನಿಮ್ಗೊಂದು ಮಾತು ಕೇಳ್ಬೇಕಂತ ಬಂದೆ ನೋಡ್ರಿ ಅಪ್ಪ. ನಿಮ್ ಕಾಲ್ ಹಿಡ್ದು ಕೇಳ್ಕೊಳ್ತೀನಿ ಅಪ್ಪ. 50,000 ರೂಪಾಯಿ ಕೊಟ್ಟು ನಮ್ಮ ಮಗನ ವಿದ್ಯಾಭ್ಯಾಸ ಮುಗಿಸ್ರಿ ದನಿ, ಮುಗಿಸ್ರಿ. ಕೆಂಚ, ನಿನ್ನ ಮಗನ MBBS ವಿದ್ಯಾಭ್ಯಾಸಕ್ಕಾಗಿ ನಾನು ಕೊಡುವ 50,000 ರೂಪಾಯಿ ದೊಡ್ಡದಲ್ಲ. ನಿನ್ನ ಧೈರ್ಯಕ್ಕೆ ಮೆಚ್ಚಿದ್ದೇನೆ. ನೀನೊಬ್ಬ ಬಡವ. ನಿನ್ನ ಹೆಂಡತಿ 10 ಮನೆಯ ಕಸ ಮುಸುರಿ ಕೆಲಸ ಮಾಡೋದು ಬಡವತಿ. ನೀವಿಬ್ಬರು ಗಂಡ ಹೆಂಡತಿ ಕಷ್ಟಪಟ್ಟು ಮಗನನ್ನು MBBS ವರೆಗೆ ಕಲಿಸುತ್ತಿದ್ದೀರಲ್ಲ, ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಿನ್ನ ಮಗ ಬರೇ MBBS ಅಷ್ಟೇ ಅಲ್ಲ, MD ಆಗುವವರೆಗೂ ಖರ್ಚು. 10 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ. ಆ ಖರ್ಚು ಈ ನಂಜುಂಡ ನಾಡಗೌಡ ಕೊಡುತ್ತಾನೆ. ಯಾವುದಕ್ಕೂ ಚಿಂತಿಸಬೇಡ ಕೆಂಚ. ಸುಮಂಗಲ, ಸುಮಂಗಲ, ಕೆಂಚನ ಮಗನ ವಿದ್ಯಾಭ್ಯಾಸಕ್ಕಾಗಿ 50,000 ರೂಪಾಯಿ ಹಣ ಬೇಕಾಗಿದೆ. ತೆಗೆದುಕೊಂಡು ಬಾ. ಹಾಗೆ ಆಗ್ಲಿ. ಕೆಂಚ, ಬಾ ಮುಂದಕ್ಕೆ. ತೆಗೆದುಕೋ. ಇದರೆಲ್ಲ 50,000 ರೂಪಾಯಿ ಅವರ ನನ್ನ ಬಾಯ ಸಕ್ರಿ ಯಾಕೆ ಹಾಕಿದ್ರಿ ಅವ? ನಮ್ಮ ಮನೆಗೆ ಯಾರೇ ಕಷ್ಟ ಅಂತ ಬಂದ್ರು ಕೂಡ ಅವರು ಬರಿಗೈಯಿಂದ ಹೋಗ್ಬಾರ್ದು. ಹೋಗ್ಬೇಕಾದ್ರೆ ಮನಸ್ಸನ್ನ ಸಿಹಿ ಮಾಡಿಕೊಂಡು ಹೋಗ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕಹಿ ಮಾಡಿಕೊಂಡು ಹೋಗ್ಬಾರ್ದು. ಇದು ಈ ನಾಡಗೌಡರ ಮನೆತನದ ಪದ್ಧತಿಯಪ್ಪ. ನರ್ಸ್ಯ ಕರ್ಕೊಂಡು ಬಾ ಅಂತ ಹೇಳಿರಲ್ರಿ, ಇವನೇ ನೋಡ್ರಿ ನರ್ಸ್ಯ. ಬಡ ಹೆಣ್ಣು ಮಕ್ಕಳಿಗೆ ಕೂಲಿ ಕೆಲಸ ಕೊಡಿಸ್ತೀನಿ ಅಂತ ಹೋಗಿ ಅವ್ರ ಮ್ಯಾಗ ಬಲಾತ್ಕಾರ ಮಾಡ್ತಾನ್ರಿ ಗೌಡ್ರ. ಇವನೇ ನೋಡ್ರಿ ನರ್ಸ್ಯ. ಇಲ್ರಿ ಸೌಕರ, ಸುಳ್ಳು ಹೇಳ್ತಾರೆ ಇವರು. ಬಾಮುಚ್ಚ ಮುಟ್ಟಾಳ. ಪ್ರತ್ಯಕ್ಷ ಕಂಡವರ ಕಣ್ಣಲ್ಲಿ ಮಣ್ಣು ಹಾಕುಯಾ? ಯಾರಿವನು? ಗೌಡ್ರ, ಇವ ದೇಸಾಯಿ ಮಂತಂದವ್ರ ಬಾಳ ಮಗ ಅಂದ್ರಿ ಗೌಡ್ರ. ಬಾಳ ಸೊಕ್ಕದ್ರಿ ಗೌಡ್ರಿ ಮಗನಿಗೆ. ಹೌದಾ?
ಹಾಗಾದ್ರೆ ಇವನ ತಲೆ ಬೋಳಿಸಿ ಇವನಿಗೆ 10,000 ರೂಪಾಯಿ ದಂಡ ಕಟ್ಟಿ ಊರು ತುಂಬಾ ಮೆರವಣಿಗೆ ಮಾಡ್ರಿ. ಅಂದಾಗಲೇ ಬುದ್ಧಿ ಬರುವುದು ಇಂಥ ದುಷ್ಟರಿಗೆ. ಕರೆದುಕೊಂಡು ಹೋರಿ. ಸುಮಂಗಲ, ಸುಮಾ, ನಾನು ಸ್ವಲ್ಪ ದಾಸೋಗದ ಕಡೆ ಹೋಗಿ ಬರ್ತೇನೆ. ಯಾರಾದರೂ ಬಂದ್ರೆ ಅಲ್ಲೇ ಬರು ಹೇಳು. ಅಲ್ಲ ರೀ, ದಿನ ಬೆಳಿಗಾದ್ರೆ ಸಾಕು ಬರೀ ಜನಸೇವೆ, ದಾಸೋಹ, ನ್ಯಾಯ ಪಂಚಾಯಿತಿ ಅಂತ ಹೊರಗಡೆನೆ ಇರ್ತೀರ. ಬೆಳಗಿನಿಂದ ನೀವೇನನ್ನು ತಿಂದಿಲ್ಲ. ನಡೀರಿ, ಅಡಿಗೆ ಸಿದ್ಧವಾಗಿದೆ, ಊಟ ಮಾಡಿದ್ರಂತೆ. ಸುಮಂಗಲ, ನಿತ್ಯ ಪುಣ್ಯದ ಕೆಲಸ ಮಾಡಿದವನಿಗೆ ಉಪವಾಸ ಇದ್ರೆ ಕೂಡ ನಿದ್ದೆ ಬರುತ್ತದೆ. ದಿನನಿತ್ಯ ಪಾಪದ ಕೆಲಸ ಮಾಡಿದವನಿಗೆ ಹೊಟ್ಟೆ ತುಂಬ ಉಂಡ್ರು ಕೂಡ ನಿದ್ದೆ ಬರುವುದಿಲ್ಲ. ಮೊದಲು ಮನಸ್ಸಿಗೆ ನೆಮ್ಮದಿ ಇರಬೇಕು. ನೆಮ್ಮದಿ ಇಲ್ಲದ ಬದುಕು ನರಕಕ್ಕೆ ಸಮಾನ ಆದಂತೆ. ಅದರಲ್ಲಿ ನಿನ್ನಂತ ಹೆಂಡತಿ ನನ್ನ ಬಹಳ ಸಂಗಾತಿಯಾಗಿ ದೊರಕಿದ್ದು 7 ಜನ್ಮದ ಪುಣ್ಯ ಎಂದು ಭಾವಿಸಿಕೊಂಡಿದ್ದೇನೆ. ಮುತ್ತಿನಂತ ಹೆಂಡತಿ ಪಕ್ಕದಲ್ಲಿರುವಾಗ ಹಸಿವಿನ ಅರಿವೇ ನನಗಿಲ್ಲ. ನಿನ್ನ ಹೃದಯದಿಂದ ಒಂದು ವೀಣೆ ನುಡಿಸಿದರೆ ಸಾಕು, ನನ್ನ ಮನಸ್ಸಿಗೆ ಹಾಲು ಉಂಡಂತೆ ಆನಂದವಾಗುತ್ತದೆ. ಸರಸ ಸಲ್ಲಾಪ ಅಂದ್ರೆ ರಾಯರಿಗೆ ಸಿರಿ ಸಿಕ್ಕಂತೆ ಅಲ್ಲವೇ? ನಿನ್ನಂತ ಸತಿ ಇರಲು ನನಗೆ ಯಾವಾಗ ಬರುತ್ತೆ ಶೃಂಗಾರ? ನಾನು ಶೃಂಗಾರ, ನೀವು ಬಂಗಾರ.
ಆ